ಇಟ್ಟಿಮದ್ದು, ಕೈ ಮಸ್ಕು ಅಥವಾ ಹೊಟ್ಟೆಗೆ ಮದ್ದು ಹಾಕಿದ್ದಾರೆ, ತಲೆಗಿಟ್ಟಿದಾರೋ, ಇನ್ನು ಕೆಲವರು ಹಲವಾರು ರೀತಿ ಹೇಳ್ತಿರ್ತಾರೆ. ಇದನ್ನ ಇಡೋದಕ್ಕೆ ಹಲವಾರು ಕಾರಣಗಳಿದೆ, ಹಲವಾರು ರೀತಿ ಮಡಗ್ಬೋದು. ಕೆಲವರು ಊಟದಲ್ಲಿ ಹಾಲು, ಸ್ವೀಟ್ ಪದಾರ್ಥಗಳು, ಜ್ಯೂಸುಗಳು, ಈ ತರ ನೀವು ತಿನ್ನೋ ಆಹಾರಗಳಲ್ಲಿ ಗೋಬಿ ಮಂಚೂರಿ, ಪಾನಿಪುರಿ, ಈ ತರದಲ್ಲಿ ಕೋಳಿ ಮೊಟ್ಟೆಲ್, ಆಮ್ಲೆಟ್ ಅಲ್ಲೆಲ್ಲ ಹಾಕ್ತಾರೆ. ಇದಲ್ದಿರ ಕೆಲವರು ಬಂದು ನಿಮ್ಮ ಬಟ್ಟೆಗೆ ಹಚ್ಚೋದಿರುತ್ತೆ, ನಿಮ್ಮ ತಲೆ ಕೂದಲಿಗೆ ಹಚ್ಚೋದಿರುತ್ತೆ. ನೋಡಿ, ನೀವು ಹಾಕೋ ಚಪ್ಪಲಿಗೆ ಸಹ ಹಚ್ತಾರೆ. ಈ ಮದ್ದು ಯಾರಿಗೂ ಆಗಿದೆ ಅಂದ್ರೆ, ಯಾರೊಬ್ರು ಹಾಕಿದ್ದಾರೆ ಅವ್ರಿಗೆ ಆಗಿದೆ ಅಂದ್ರೆ ಏನಕ್ಕೆ ಇದನ್ನ ತೆಗೆಸ್ಕೊಳ್ಳೇಬೇಕು ಅಂತ ನಾನು ಇಷ್ಟೊಂದು ಇದ್ರಾಗ ಹೇಳ್ತಿದ್ದೀನಿ ಅಂದ್ರೆ, ನೋಡಿ, ಕೆಲವು ಸಲ ಮದ್ದು ಹಾಕ್ಬೇಕಾದ್ರೆ ಹೆಣ್ಮಕ್ಳು ಋತು ಆಗದಾಗ ಡೇಟ್ ಹಾಕ್ತಾರಲ್ವಾ, ಆ ಬ್ಲಡ್ ಅಲ್ಲಿ ಮಿಕ್ಸ್ ಮಾಡಿ ಹಾಕೋರು ಇರ್ತಾರೆ. ಆ ಯೋನಿ ಒಳಗಡೆ 3 ದಿವಸ ನೆನ್ಸಿಟ್ಟು ಆಮೇಲೆ ತೆಗೆದು ಹಾಕೋರು ಇರ್ತಾರೆ. ಆ ಡೇಟ್ ಆಗದ ಸಮಯದಲ್ಲೇ ನಾವು 3 ದಿವಸ ಹೆಣ್ಮಕ್ಳನ್ನ ತಾಕಬಾರ್ದು ಅಥವಾ ಅವ್ರ ದೇವ್ರ ಮನೆಗೆ ಹೋಗಬಾರ್ದು. ಅದಕ್ಕೆ ಎಷ್ಟೋ ನೇಮಗಳಿದೆ, ಅದು ಮುಟ್ಟು ದೋಷ ಅಂತ ಕರೀತಾರೆ. ಅಂತ ದೋಷವನ್ನೇ ಹೊಟ್ಟೆಗೆ ಡೈರೆಕ್ಟಾಗಿ ಸೇವನೆ ಮಾಡಿದಾಗ ಕೊಟ್ಟಾಗ ನಿಮ್ಗೆ ಆಗ್ಬೇಕಿರೋ ಕಾರ್ಯಗಳಾಗ್ಲಿ, ನಿಮ್ಮ ಕೆಲಸಗಳಲ್ಲಿ ಹಲವಾರು ಕೆಲಸಗಳು ಕಾರ್ಯಗಳು ನಿಂತೋಗ್ಬಿಡ್ತದೆ. ಏನೂ ಆಗಲ್ಲ. ಎಲ್ಲ ಮಾಡಬೇಕು ಅನ್ಕೊಂತೀರಾ, ಒಂದೂ ಆಗಲ್ಲ. ಆಗೋ ಟೈಮಿಗೆ ನಿಂತೋಗುತ್ತೆ. ಸೊ ಈ ತರ ಮದ್ದು ಹಾಕಿದ್ರೆ ಮಾತ್ರ ಅದಕ್ಕೆ ಯಾವ ತರ ಪರಿಷ್ಕಾರ ತಗೋಬೇಕು ಅಂತ ಒಂದು. ಸರಿ, ಈ ಮದ್ದು ಇದೆಯಾ ಇಲ್ವಾ ಅಂತ ಯಾವ ತರ ಚೆಕ್ ಮಾಡ್ಕೊಂತೀರಾ ಅಂದ್ರೆ, ನೀವು ನೋಡಿ, ಒಂದು ಇಡೀ ನುಗ್ಗೆ ಸೊಪ್ಪು ತಗೊಳ್ಳಿ. ಒಂದೇ ಇಡೀ ನುಗ್ಗೆ ಸೊಪ್ಪು ತಗೊಂಡು ಕೈಯಲ್ಲಿ ಚೆನ್ನಾಗಿ ಒಸಗಿ ಆ ರಸನ ಅರ್ಗೈಯಲ್ಲಿ ಹಿಂಡ್ಕೊಳ್ಳಿ. 1 ನಿಮಿಷ ಅಥವಾ 2-3 ನಿಮಿಷದಲ್ಲಿ ಪೂರ್ತಿ ನಿಮ್ಮ ಅರ್ಗೈಗೆ ಎಲ್ಲಿ ರಸ ಹಿಂಡಿರ್ತೀರ ಅದೆಲ್ಲ ಗಡ್ಡೆ ಕಟ್ಟಿ ನಿಮಗೆ ತುಂಬಾ ಹಳೇದಾಗಿದೆ, ಪ್ರಾಬ್ಲಮ್ ಬಹಳ ದೊಡ್ಡದಾಗಿದೆ ಅಂತ ಲೆಕ್ಕ. ಈ ಮದ್ದು ಹಾಕೊಂಡಾಗ ನಿಮಗೆ ಆರೋಗ್ಯದಲ್ಲಿ ಯಾವ ತರ ಲಕ್ಷಣಗಳಿರುತ್ತೆ ಅಂದ್ರೆ, ನೋಡಿ, ನಿದ್ದೆ ಬರಲ್ಲ, ಜೀರ್ಣ ಶಕ್ತಿ ಆಗಲ್ಲ, ಸೋಮೇರಿತನ ಜಾಸ್ತಿ, ಮೈ ಮಂದ, ಏನಾದ್ರೂ ಕೆಲಸ ಮಾಡೋಣ ಅನ್ಕೊಂತೀರಾ ಮಾಡಕ್ಕಾಗಲ್ಲ, ಒಂಟಿಯಾಗಿರ್ಬೇಕು. ಇನ್ನು ಕೆಲವರು ಊಟ ಸರಿಯಾಗಿ ಸೇರಲ್ಲ, ಕೆಲವರು 24 ಗಂಟೆ ಲೈಟ್ ಆಫ್ ಮಾಡಿ ಕತ್ಲು ಕೋಣೆಯಲ್ಲಿ ಒಂಟಿಯಾಗಿ ಹೋಗಿ ಕೂತ್ಕೊಳ್ಳೋದು. ನಿಮ್ಮ ತಾಯಿ ತಂದೆ ಆಗ್ಲಿ ಅಥವಾ ನಿಮ್ಮ ಅಕ್ಕ, ಅಣ್ಣ, ತಮ್ಮ, ನಿಮ್ಮ ಅಕ್ಕಪಕ್ಕದವ್ರ ಫ್ರೆಂಡ್ಸ್ ಯಾರಾದ್ರೂ ಏನಾದ್ರು ಬುದ್ಧಿ ಮಾತು ಹೇಳಿದ್ರೆ ಅವ್ರ ಮೇಲಕ್ಕೆ ಜಗಳಕ್ಕೆ ಹೋಗೋದು. ಮಕ್ಳಿಗೆ ಬುದ್ಧಿ ಹೇಳಿದ್ರೆ ತಾಯಿ ತಂದೆನ ಬಯೋ ಲೆವೆಲ್ ಕೂಡ ಬಂದ್ಬಿಡ್ತಾರೆ ಈ ಮದ್ದು ಹೊಟ್ಟೆಲಿದೆ ಅಂದ್ರೆ. ಇನ್ನು ಕೆಲವ್ರಿಗೆ ಹೊಟ್ಟೆ ನೋವು, ಎದೆ ನೋವು, ತಲೆನೋವುಗಳು, ನರಗಳು ಜೀವ ಅಂತ ಎಳೆಯೋದು, ಕೆಲವ್ರಿಗೆ ತಲೆ ಕೂದಲು ಕೂಡ ಉದುರೋಗುತ್ತಿದ್ರಿಂದ. ಇದು ಕೆಲವರು ಕೂಡ ಮದ್ದುಗಳು ಹಲವಾರು, ಒಂದು 500ರಿಂದ 600 ಅಂದ್ರೆ ಅಷ್ಟು ತರ ಔಷಧಿಗಳಿದೆ ಹೊಟ್ಟೆಗೆ ಮಡಗೋದು. ಅಂತ ಮದ್ದುಗಳಿಗೆ ಅದನ್ನ ಹಲವಾರು ದಿನ ಬಾಡಿಯಲ್ಲಿ ಇಟ್ಕೋಬಾರ್ದು. ಇಟ್ಕೊಂಡ್ರೆ ದಿನನಿತ್ಯ ಇನ್ನೂ ಸಮಸ್ಯೆ ಜಾಸ್ತಿ ಆಗ್ತಾ ಆ ಎದೆ ಭಾಗದಲ್ಲಿ ಮೊಳಕೆ ಬಂದು ಬೇರುಗಳು ಇಳಿಯೋದಾಗ್ಲಿ ಅಥವಾ ಹೊಟ್ಟೆಯಲ್ಲಿ ಕೂದಲುಗಳು ಬೆಳೆಯೋದಾಗ್ಲಿ ಇದೆಲ್ಲ ಆಗುತ್ತೆ. ನನಗೆ ಹಲವಾರು ಜನ ಫೋನ್ ಮಾಡಿದವರು, ಸರ್ ನಾನು ಅಲ್ಲಿ ತೆಗೆಸ್ಕೊಂಡೆ, ಇಲ್ಲಿ ತೆಗೆಸ್ಕೊಂಡೆ, ಹೋಗ್ಲಿಲ್ಲ, ಪದೇ ಬರ್ತಿದೆ, ತೆಗೆಸ್ಕೊಂಬಂದು ವಾರಕ್ಕೆಲ್ಲ ಬರ್ತಿದೆ ಅಂದ್ರೆ, ತೆಗೆಸಿದ ವಾರಕ್ಕೆಲ್ಲ ಬಂದಿದೆ ಅಂದ್ರೆ ಆ ಮದ್ದು ಹೋಗಿಲ್ಲ ರೀ. ನಮ್ಮಲ್ಲಿ ದಿನಕ್ಕೆ ಕಡಿಮೆ ಅಂದ್ರು 50ರಿಂದ 60 ಜನ, 20ರಿಂದ 30 ಜನ ಅಂತೂ ಇದೇ ಸಮಸ್ಯೆ ಮೇಲೆ ಬರ್ತಾರೆ. ಬರೋರು ಪ್ರತಿಯೊಬ್ರು ನಾನು ಎಲ್ಲಾ ಕಡೆ ತೆಗೆಸ್ಕೊಂಡು ಹೋಗಿಲ್ಲ ಅಂತ ಇಲ್ಲಿಗೆ ಬರ್ತಿದ್ದೀನಿ ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಈಗ ಎಷ್ಟೋ ಜನ ಇದನ್ನ ಒಂದು ಬಿಸ್ನೆಸ್ ತರ ಮಾಡ್ಕೊಂಡು ಏನೋ ತೆಗಿತಾವ್ರೆ, ಆ ಸರಿಯಾಗಿ ಹೋಗ್ತಿಲ್ಲ, ಏನೋ ಅವ್ರಿಗೆ ಗೊತ್ತಿಲ್ಲ ಒಂದು ಕೊಡ್ತಾರೆ, ಕಳಿಸ್ತಾವ್ರೆ, ಪೂರ್ತಿಯಾಗಿ ಯಾರು ಕ್ಲಿಯರ್ ಮಾಡ್ತಿಲ್ಲ. ದೇವರು ಅವನೇ, ದೇವನೂ ಅವನೇ, ಒಳ್ಳೇದಿದೆ, ಕೆಟ್ಟಿದೆ, ಹುಟ್ಟಿದೆ, ಸಾವಿದೆ. ಅದೇ ತರ ಮದ್ದು ಹಾಕೋದು ಇದೆ, ತೆಗೆಯೋದು ಇದೆ. ಹಾಕಿರೋದಕ್ಕೆ ಪರಿಷ್ಕಾರ ಏನ್ ಮಾಡ್ಕೋಬೇಕಂತ ನಮ್ಮ ಋಷಿ ಮುನಿಗಳು, ಸೃಷ್ಟಿಕರ್ತ ಭಗವಂತ ಆ ಕಾಲದಲ್ಲೇ ಈ ಮಾನವ ಜನ್ಮನ ಈ ಭೂಮಿಯಲ್ಲಿ ಸೃಷ್ಟಿ ಮಾಡಕ್ ಮೊದಲೇ ಪ್ರತಿಯೊಂದು ಗಿಡಮೂಲಿಕೆಯನ್ನು ಸೃಷ್ಟಿ ಮಾಡವ್ರೆ. ಈ ಮಾನವ ಜನಕ್ಕೆ ಏನ್ ಅವಶ್ಯಕತೆ ಇದೆ, ಯಾವ ಗಿಡಮೂಲಿಕೆ ಬೇಕಿದೆ. ಇಲ್ಲಿ ನೋಡ್ಕೊಳ್ಳಿ, ಇದು ಕಕ್ಕೆ ಮರ. ಈ ಕಕ್ಕೆ ಮರ ತೋರಿಸ್ತೀನಿ ನೋಡಿ ನಿಮ್ಗೆ. ಇಲ್ಲಿ ನೋಡಿ, ಈ ತರ ಚಿಗುರುಗಳು ಒಂದ್ ಇಡೀ ಕಿತ್ಕೊಂಡ್ಬಂದು, ನೀವು ನೋಡಿ ಇಲ್ಲಿದೆ ನೋಡಿ, ಈ ತರ ಚಿಕ್ಕ ಚಿಕ್ಕ ಚಿಗುರುಗಳೆಲ್ಲ ಒಂದ್ ಇಡೀ ಚಿಗುರು ಕಿತ್ಕೊಂಡ್ಬಂದು ಇದರಲ್ಲಿ 5 ಬೆಳ್ಳುಳ್ಳಿ, 9 ಮೆಣಸು ಹಾಕಿ ಚೆನ್ನಾಗಿ ಅರಿಬೇಕು. ಕಂಟಿನ್ಯೂ ಒಂದು 3 ಗಂಟೆ ಕಾಲ ಕುಂತ್ಕೊಂಡು ಅರಿಬೇಕು. ಆಗಿರೋದನ್ನ ಬಟಾಣಿ ಬೀಜ ಪ್ರಮಾಣ ಮಾತ್ರ ಕಟ್ಕೊಂಡು ಬೆಳಿಗ್ಗೆ ಒಂದು, ಸಂಜೆ ಒಂದು, ಪ್ರಾಬ್ಲಮ್ ಜಾಸ್ತಿ ಇದ್ದವರಿಗೆ, ಇಲ್ಲ ಅಂದವರಿಗೆ ಬೆಳಿಗ್ಗೆ ಒಂದೊಂದು, ಭಾನುವಾರ ಸ್ಟಾರ್ಟ್ ಮಾಡಿ ಅವ್ರವ್ರ ಸಮಸ್ಯೆ ಮೇಲೆ 1 ದಿವಸ, 1 ವಾರ, 2 ವಾರ, 3 ವಾರ ಗಂಟ ಇದನ್ನ ನೀವು ಬಳಸ್ಕೊಂತ ಬನ್ನಿ. ನಿಮ್ಮ ಹೊಟ್ಟೆಲಿಟ್ಟಿರೋ ಮದ್ದು, ಯಾವುದೇ ತರ ಮದ್ದು, ಅದು ಎಷ್ಟೇ ಹಳೇದಾಗಿದ್ರು, ಎಷ್ಟು ಕಾಲದ್ದಾಗಿದ್ರು ಕ್ಲಿಯರ್ ಆಗ್ತಾ ಹೋಗುತ್ತೆ ಸ್ವಲ್ಪ ಸ್ವಲ್ಪ. ನಾವು ಮುಂಚೆಲೇಗನ ಚಿಕ್ಕ ಚಿಕ್ಕದಾಗಿರ್ಬೇಕು. ಇದೆಲ್ಲ ಮಾಡಿದ್ದೀನಿ, ನಾನು ಎಲ್ಲ ಕಡೆ ತೆಗೆಸಿದ್ದೀನಿ, ಏನು ಮಾಡಿದ್ರು ಹೋಗಿಲ್ಲ ಅಂದಾಗ ನನಗೆ ಕಾಲ್ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದ ಮೆಡಿಸಿನ್ ನಮ್ಮ ಹತ್ರ ಹೊಟ್ಟೆಗಿದ್ರು, ತಲೆಗಿದ್ರು, ಬಾಡಿಯಲ್ಲಿದ್ರು ಕಂಪ್ಲೀಟಾಗಿ ಹೋಗೋದಕ್ಕೆ. ನೋಡಿ, ನಿಮ್ಮ ಬಾಡಿಯಲ್ಲಿ ಯಾವುದೇ ಪಾರ್ಟಲ್ಲಿ ಇರಲಿ, ತಲೆ, ಕಾಲು, ಕೈ, ಯೋನಿ ಭಾಗ, ಕೆಲವರು ಲಿಂಗಕ್ಕೆ ಹಚ್ಕೋರು ಇರ್ತಾರೆ, ಲಿಂಗದಲ್ಲಿ ಎಲ್ಲಾ ಕಡೆ ಇರಲಿ. ಇವಾಗ ಅದೆಲ್ಲ ಇಲ್ಲ. ನೀವು ಈ ತರ ಲಕ್ಷಣಗಳಿದೆ ಅಂದ್ಬಿಟ್ಟು ಹಾಸ್ಪಿಟ್ಲ್ಗೆ ಹೋಗಿ ಯಾವುದೇ ಸ್ಕ್ಯಾನಿಂಗ್ ಮಾಡಿ, ಆ ಸ್ಕ್ಯಾನಿಂಗ್ ಇದು ಕಾಣಿಸಲ್ಲ, ಸಿಗಲ್ಲ ಅವ್ರ ಕೈಗೆ. ನೀವು ಒಳಗಡೆ ಚೆಕ್ ಮಾಡಿ, ಹೊರಗೆ ಚೆಕ್ ಮಾಡಿ, ಎಲ್ಲಾ ತರ ಸ್ಕ್ಯಾನಿಂಗ್ ಮಾಡಿದ್ರು ಈ ಮದ್ದಿದೆ ಅಂತ ಅವ್ರಿಗೆ ಸಿಗಲ್ಲ, ಕಾಣಿಸಲ್ಲ. ಪ್ರತಿಯೊಂದು ಸಮಸ್ಯೆಗೆ, ಈ ಸೃಷ್ಟಿಯಲ್ಲಿರೋ ಅಷ್ಟೂ ಸಮಸ್ಯೆಗೂ ಮದ್ದುಗಳಿದೆ.